ಹಲೋ ಎವ್ರಿವನ್, ವೆಲ್ಕಮ್. ಇಂದಿನ ದಿನ ಎಲ್ಲ ತರಕಾರಿಗಳನ್ನು ಸೇರಿಸ್ಕೊಂಡು ಹೇಗೆ ಸುಲಭವಾಗಿ ಆ್ಯಂಡ್ ವಿತಿನ್ 10 ಮಿನಿಟ್ಸಲ್ಲಿ ಸಾಂಬಾರು ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟ್ ಕುಕ್ಕರಲ್ಲಿ ತೊಗರಿಬೇಳೆನ ಚೆನ್ನಾಗಿ ತೊಳೆದು ಅದಕ್ಕೆ ಬೆಳ್ಳುಳ್ಳಿ, ಅರಿಶಿನ, ಜೀರಿಗೆ ಆ್ಯಂಡ್ ಡ್ರಾಪ್ ಆಫ್ ಆಯಿಲ್ನ ಸೇರಿಸ್ಕೊಂಡು ಒಂದು ವಿಜಿಲನ್ನು ಕೂಗಿಸ್ಕೊಂಡು ಲಿಡ್ನ ಓಪನ್ ಮಾಡ್ಕೊಳ್ಳಿ. ಇದು ಫಸ್ಟ್ ಒನ್ ಟೈಮಾಗಿ ಮಾಡೋರಿಗೆ, ಬ್ಯಾಚುಲರ್ಸ್ಗೆ ಇಲ್ಲ ಟೈಮ್ ಇಲ್ಲ ಅಂದಾಗ ಈ ಥರ ಸಾಂಬಾರನ್ನ ನಾವು ಈಸಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ಮಾಡ್ಕೊಬೋದು. ಮತ್ತು ಇದಕ್ಕೆ ಲಿಡ್ನ ಓಪನ್ ಮಾಡಿ ಟೊಮೆಟೊ ಎಲ್ಲ ತೊಳೆದು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ತರಕಾರಿಗಳನ್ನು ಸೇರಿಸ್ಕೊಂಡು ಸಾರಿನ ಪುಡಿ ಆ್ಯಂಡ್ ಉಪ್ಪನ್ನು ಸೇರಿಸ್ಕೊಂಡು ಅನದರ್ ಒಂದು ವಿಷಲನ್ನು ಕೂಗಿಸ್ಕೊಳ್ಳಿ. ಇದಕ್ಕೆ ತೊಗರಿಬೇಳೆ ನುಣ್ಣಗೆ ಹಾಕಬೇಕು ಆ್ಯಂಡ್ ತರಕಾರಿ ಜಾಸ್ತಿ ಬೇಯಬಾರ್ದು, ಆಗ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ. ಈಗ ಆಲ್ಮೋಸ್ಟ್ ನಮಗೆ 90% ಸಾಂಬಾರು ರೆಡಿ ಆದಂಗೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣೆ ನೀರನ್ನು ಸೇರಿಸ್ಕೊಂಡು ಒಗ್ಗರಣೆನ ಕೊಟ್ಕೊಳ್ಳೋದು. ಜಸ್ಟ್ ಎಣ್ಣೆ, ಸಾಸಿವೆ, ಹಿಂಗು, ಕರಿಬೇವು, ಬಾಡಿಗೆ ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲನ ಸೇರಿಸ್ಕೊಂಡು ಒಗ್ಗರಣೆನ ಕೊಟ್ಕೊಂಡು ಚೆನ್ನಾಗಿ ಒಂದು 2-3 ಕುದಿನ ಕುದಿಸ್ಕೊಂಡ್ರೆ ನಮಗೆ ರುಚಿಕರವಾದಂಥ ಸಾಂಬಾರು ರೆಡಿಯಾಗುತ್ತೆ. ಥ್ಯಾಂಕ್ ಯು.